ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆಯ ನೇತೃತ್ವದಲ್ಲಿ ಜೈಲ್ ಬರೋ ಚಳವಳಿ ನಡೆಯಿತು. ದೇಶದಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಈ ಪ್ರತಿಭಟನೆಯಲ್ಲಿ ಬೆಲೆ ಏರಿಕೆ ನಿಯಂತ್ರಣ, 4 ಕಾರ್ಮಿಕ ಸಂಹಿತೆಗಳ ರದ್ದು, ಪರಿಷ್ಕರಿಸಿದ ಕನಿಷ್ಠ ವೇತನ ಜಾರಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿರಿಸಿ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಕಾರ್ಮಿಕ ವರ್ಗದ ಬದುಕಿನ ಪ್ರಶ್ನೆ ಮಾತ್ರ ಅಲ್ಲ, ಭಾರತ ದೇಶದ ಉಳಿವಿಗಾಗಿ, ಈ ದೇಶದ ಸ್ವಾತಂತ್ರ್ಯ ಉಳಿಬೇಕು, ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು, ಈ ದೇಶದ ಸಾರ್ವಭೌಮತ್ವ ಉಳಿಬೇಕಂತೇಳಿ ಇವತ್ತಿನ ಹೋರಾಟ ಮುಂದುವರೆ. ಇಷ್ಟು ಮಾತ್ರ ಅಲ್ಲ, ಎಲ್ಲಾ ವಿಭಾಗದ ಪ್ರಶ್ನೆಗಳಿದೆ. ನಮ್ಮ ಜನ್ಸಿ ಹೋರಾಟ ನೀವು ನೋಡಿದ್ರಿ. ನಾವು ವಿದ್ಯಾರ್ಥಿಗಳನ್ನ, ಯುವ ಜನರನ್ನ ಒಂದು ರೀತಿ ಅವರ ಬಗ್ಗೆ ತಾತ್ಸಾರದ ಮಾತುಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಆಡ್ತಾರೆ. ಅದು ಇವತ್ತೇನಾಗಿದೆ, ಅದೇ ವಿದ್ಯಾರ್ಥಿ ಯುವ ಜನರು, ಅದೇ ವಿದ್ಯಾರ್ಥಿಗಳು ಭಾರತಕ್ಕೆ ಭವಿಷ್ಯವನ್ನು ರೂಪಿಸಿಕೊಡುವ ನಿಟ್ಟಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ದೇಶಕ್ಕಾಗಿ, ಈ ದೇಶದ ಜನರ ಉತ್ತಮ ಬದುಕಿಗಾಗಿ ಅದೇ ವಿದ್ಯಾರ್ಥಿಗಳು ಬೀದಿಗಿಳಿರ್ತಕ್ಕಂಥದ್ದು, ಬೀದಿಗಿಳಿದಿದ್ದಾರೆ. ಅಂತ ಹೋರಾಟ, ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಹೋರಾಟ 12 ವರ್ಷಗಳ ಕಾಲ ಭಾರತ ದೇಶವನ್ನ ಸರ್ವನಾಶ ಮಾಡಿದ ನರೇಂದ್ರ ಮೋದಿ ಸರ್ಕಾರದ ಒಬ್ಬ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವಲ್ಲಿಗೆ ಬಂತು. ನಿಜಕ್ಕೂ ವಿದ್ಯಾರ್ಥಿಗಳನ್ನ ರಿಯಲಿ ನಾವು ಅಪ್ರಿಶಿಯೇಟ್ ಮಾಡಬೇಕಾಗಿದೆ. ಅಂತ ಹೋರಾಟ ಈ ದೇಶದಲ್ಲಿ ನಡೆದಿದೆ. ಮಾತ್ರವಲ್ಲ, ಯುವ ಶಕ್ತಿ, ಯುವ ಜನರು ನಮ್ಮ ದೇಶದ ನಿಜವಾದ ಆಸ್ತಿ. ಅವರನ್ನು ಕೂಡ ಏನು ಮಂಗ ಮರಳು ಮಾಡಿದ್ದಾರೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿ 12 ವರ್ಷದಲ್ಲಿ ಒಂದೇ ಒಂದು ಉದ್ಯೋಗ ನೀಡದೆ ಈ ದೇಶದ ಯುವಜನ ಸಮುದಾಯಕ್ಕೆ ನರೇಂದ್ರ ಮೋದಿ ಸರ್ಕಾರ ಮೋಸ ಮಾಡಿದೆ. ಮಹಿಳೆಯರನ್ನ ಮಾತೆ ಅಂತ ಹೇಳ್ತಕ್ಕಂಥ ಈ ಬಿಜೆಪಿ ಸಂಘ ಪರಿವಾರ ನರೇಂದ್ರ ಮೋದಿ ಸರ್ಕಾರ ಆ ಮಹಿಳೆಯರಿಗೆ ಮಹಿಳಾ ಮೀಸಲಾತಿಯನ್ನ ಇನ್ನೂ ಕೂಡ ಜಾರಿಗೊಳಿಸಿಲ್ಲ. ದೆಹಲಿಯ ರಸ್ತೆಗಳಲ್ಲಿ ಇಡೀ ದೇಶದ ಮಹಿಳೆಯರು ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ. ಮಾತ್ರವಲ್ಲ, ದಲಿತರು, ಅವರ ಪ್ರಶ್ನೆಗಳು, ಬದುಕಿನ ಪ್ರಶ್ನೆ ಇದೆ. ಆದಿವಾಸಿ ಜನತೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಕಾಡನ್ನೇ, ಅರಣ್ಯವನ್ನೇ ನಂಬಿ ಬದುಕ್ತಕ್ಕಂತಹ ಆದಿವಾಸಿ ಸಮುದಾಯ ಇವತ್ತು ಅರಣ್ಯದಿಂದಲೇ ಹೊರಗಾಗ್ತಕ್ಕಂಥ ಕೆಲಸಗಳು ಈ ದೇಶದ ಒಳಗಡೆ ಆಗ್ತಾ ಇದೆ. ಅರಣ್ಯ ಸಂಪತ್ತು ಮತ್ತೆ ಕಾರ್ಪೊರೇಟ್ಗಳ ಪಾಲಾಗುವಂತ ಹೋಗ್ತಾ ಇದೆ. ಅಂದ್ರೆ ಏನಿದ್ರ ಅರ್ಥ, ಭಾರತ ದೇಶದ ಎಲ್ಲಾ ಸಂಪತ್ತುಗಳು ಕಾರ್ಪೊರೇಟ್ಗಳ ಕೈಗೆ ಹೋಗ್ತಾ ಇದೆ. ಸಂಯುಕ್ತ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಸಮಾನ ಮನಸ್ಕ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದವು. ಕ್ವಿಟ್ ಇಂಡಿಯಾ ಚಳವಳಿಯ ಸ್ಮರಣಾರ್ಥ ಈ ಹೋರಾಟವನ್ನ ಆಯೋಜಿಸಲಾಗಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಒಂದು ಗ್ಯಾರಂಟಿಯಾದ ಉದ್ಯೋಗ ಕೊಡಬೇಕೆನ್ನುವ ಕಾರಣಕ್ಕಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತಂದು ಈ ದೇಶದ ಕೋಟ್ಯಾಂತರ ಜನಗಳಿಗೆ ಅದರಿಂದ ಲಾಭ ಆಯಿತು. ಅದೆಷ್ಟು ದೇಶದ ಅಭಿವೃದ್ಧಿ ಆಯಿತು. ಆಗ ಈಗ ನರೇಂದ್ರ ಮೋದಿ ಸರ್ಕಾರ ವಿ ರಾಮ್ಜಿ ಅಂತ ಒಂದು ಹೆಸರನ್ನೇ ಬದಲಾವಣೆ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೇಗೆ ಕತ್ತು ಹಿಸುಕಿ ಕೊಡ್ತಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಿ. ಉದ್ಯೋಗ ಖಾತ್ರಿ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿ ಬೇಕು. ಇಂದಿನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೇವಲ 100 ರಿಂದ 125 ದಿನ ಹೆಚ್ಚುವರಿ ಮಾಡಿಬಿಟ್ರೆ ಬೇರೆ ಎಲ್ಲ ಕಾನೂನುಗಳು ಕೂಡ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕತ್ತು ಹಿಸುಕಿ ಕೊಳ್ಳುವಂತಹ ಕಾನೂನಾಗಿದೆ. ಅತ್ಯಂತ ಮುಖ್ಯವಾಗಿ ಕೇವಲ 10% ಪಾಲು ರಾಜ್ಯ ಸರ್ಕಾರದ್ದು, 90% ಪಾಲು ಕೇಂದ್ರ ಸರ್ಕಾರದಂತೆ ಇರುವಾಗ ಅದನ್ನು 10% ಬಿಟ್ಟು 40% ಮಾಡುವ ಮುಖಾಂತರ ಈ ಒಂದೇ ಕಾನೂನಲ್ಲಿ ಯಾವುದೇ ರಾಜ್ಯ ಸರ್ಕಾರ ಅಷ್ಟು ಹಣ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ದೇಶದಾದ್ಯಂತ ಮಕ್ಕಳಿಸಿದೆ, ಬಿದ್ದು ಹೋಗಿದೆ. ಎಲ್ಲಿ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಆಗ್ತಾ ಇಲ್ಲ. ಟಿವಿಯಲ್ಲಿ, ಯಕ್ಷಗಾನದಲ್ಲೆಲ್ಲ ಅಪ್ಪರ ಪ್ರಚಾರ ಕೊಡ್ತಾರೆ. ಆದ್ರೆ ಹೇಗೆ ಕತ್ತು ಹಿಸುಕಿ ಕೊಳ್ಳಲಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅಷ್ಟು ಮಾತ್ರ ಇಲ್ಲ, ವಿದ್ಯುತ್ ಎನ್ನುವುದು ನಮ್ಮ ಬದುಕಿನ ಜೀವಾಳ. ವಿದ್ಯುತ್ ಇಲ್ಲದೆ ಯಾವುದೇ ಕೈಗಾರಿಕೆ ನಡೆಯಲ್ಲ. ವಿದ್ಯುತ್ ಕೈಗಾರಿಕೆ ನಡೆಯದಿದ್ರೆ ಯಾವುದೇ ಉದ್ಯೋಗ ಸೃಷ್ಟಿ ಆಗೋಲ್ಲ. ಅದು ಯಾವುದೇ ಒಂದು ಗುಡಿಸಲಿರ್ಲಿ, ಮನೆ ಇರ್ಲಿ, ಕಟ್ಟಡ ಇರ್ಲಿ, ಅಂಗಡಿ ಇರ್ಲಿ, ಫ್ಯಾಕ್ಟರಿ ಇರ್ಲಿ, ಎಲ್ಲದಕ್ಕೂ ವಿದ್ಯುತ್ ಬೇಕು. ಅಂತ ನಮ್ಮ ಬದುಕಿನ ವಿದ್ಯುತ್ ಅನ್ನ ಸಂಪೂರ್ಣವಾಗಿ ಖಾಸಗೀಕರಣ ಮಾಡುವ ಮುಖಾಂತರ 2022 ವಿದ್ಯುತ್ ಕಾಯ್ದೆ ಅನ್ನೋದನ್ನು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ತಂದು
ಈ ದೇಶದ ಕೋಟ್ಯಾಂತರ ಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಕೂಡ ಅನ್ಯಾಯ ಮಾಡಿದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ನರೇಂದ್ರ ಮೋದಿ ಅವರು ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಬಯಸಲಾಗ್ತದೆ. ಹಿಂದೂಗಳ ರಕ್ಷಣೆ ಅಂತ ಹೇಳಿದ್ರು ಹಿಂದೂಗಳನ್ನು ನಾಶ ಮಾಡ್ಲಿಕ್ಕೆ ಹೊರಟ್ರು. ಎಲ್ಲ ದೇಶದ ಸಾರ್ವಜನಿಕ ಸ್ವತ್ತನ್ನು ಕೂಡ ಖಾಸಗೀಕರಣ ಮಾಡಿ ಅವರಿಗೆ ಮಾರಾಟ ಮಾಡ್ಲಿಕ್ಕೆ ಹೊರಟ್ರು. ಮಾತ್ರ ಅಲ್ಲ, ಹಿಂದೂಗಳಿಗೆ ಪವಿತ್ರವಾದ ದೇವರ ರಕ್ಷಣೆ ಮಾಡುವಂತ ಹೆಸರಿನಲ್ಲಿ ನಮ್ಮ ರಾಮ ಮಂದಿರದ ಹಣವನ್ನೇ ಲೂಟಿ ಮಾಡಿದ್ರು. ಅವ್ರು ಈ ರೀತಿಯಲ್ಲಿ ರಕ್ಷಣೆ ಮಾಡ್ತೇವೆ, ದೇವರ ರಕ್ಷಣೆ ಮಾಡ್ತೇವೆ, ಧರ್ಮ ರಕ್ಷಣೆ ಮಾಡ್ತೇವೆ ಅಂತ ಬೇಸರವಾಗ್ತದೆ. ಅದರಲ್ಲಿ ಮಹಿಳೆಯರ ರಕ್ಷಣೆ ಮಾಡ್ತೇವೆ, ಬೇಟಿ ಬಚಾವ್ ಅಂತ ಹೇಳಿದ್ರಿ, ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಟ್ರಿ, ಅವರಿಗೆ ಸ್ವಾಗತ ಮಾಡಿದ್ರಿ, ಜೈಲಿಗೆ ಹೋದವಂತ ಸನ್ಮಾನ ಮಾಡಿದ್ರಿ. ಇನ್ನು ವಿದ್ಯಾರ್ಥಿಗಳ ರಕ್ಷಣೆ ಮಾಡ್ತೇವೆ ಅಂತ ಹೇಳಿದ್ರಿ. ನಿಮಗೆ ಹೊತ್ತು ಗೊತ್ತಿರಬೇಕು ನರೇಂದ್ರ ಮೋದಿ ಅವರೇ, ಹೊತ್ತ ತಂದೆ ತಾಯಿ ಗೊತ್ತು ಆ ಮಕ್ಕಳ ಮೇಲೆ ಮಾಡುವಂತ ಲಾಠಿ ಏಟು ಅದರ ನೋವು ಯಾರಿಗೆ ಸಾಕು ಅಂತ ಹೇಳಿದ್ರೆ ಹೊತ್ತ ತಂದೆ ತಾಯಿಗೆ ಬೀಳ್ತದೆ ಅಂತ ಲಾಠಿ ಇಟ್ಕೊಡ್ಸಂತ ನೀವು ವಿದ್ಯಾರ್ಥಿಗಳ ರಕ್ಷಣೆ ಮಾಡೋಗಳಿಗೆ ಭಯ ಬಂತು. ಈಗ ನೀವು ಹೇಳ್ತಾ ಇದ್ದೀರಿ ಖರ್ಚು ಪರಿಸರ ರಕ್ಷಣೆ ಮಾಡ್ತೇವೆ ಅಂತ ಹೇಳಿ. ಪ್ರತಿಭಟನಾ ಸಭೆಯ ಬಳಿಕ ಪ್ರತಿಭಟನಾಕಾರರು ರಸ್ತೆ ತಡೆಗೆ ಮುಂದಾದಾಗ ಪೊಲೀಸರು ಮಧ್ಯಪ್ರವೇಶಿಸಿ ಅವರನ್ನ ವಶಕ್ಕೆ ಪಡೆದರು. ಬಳಿಕ 3 ಪೊಲೀಸ್ ವಾಹನಗಳಲ್ಲಿ ಪ್ರತಿಭಟನಾಕಾರರನ್ನ ಸ್ಥಳದಿಂದ ಕರೆದೊಯ್ಯಲಾಯಿತು. ರೈತ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ರೈತ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ.